ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಡುಮಮ್ಮಿ ಸಾಫ್ಟ್ವೇರ್. ಈ ವಿಡಿಯೋದಲ್ಲಿ ನಿಮಗೆ ಅಕಾಡೆಮಿಕ್ಸ್ ಮಾಡ್ಯೂಲ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಈ ಅಕಾಡೆಮಿಕ್ಸ್ ಏನು ಮಾಡ್ಯೂಲ್ ಇದೆ ಎಡುಮಮ್ಮಿ ಸಾಫ್ಟ್ವೇರಲ್ಲಿ, ಈ ಅಕಾಡೆಮಿಕ್ ಮಾಡ್ಯೂಲಲ್ಲಿ ನಿಮಗೆ ಸಾಫ್ಟ್ವೇರ್ನ ಕಸ್ಟಮೈಸ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ನೀವು ಕ್ಲಾಸಸ್ಸು ಸೆಕ್ಷನ್ಸು ಎಂಟ್ರಿ ಮಾಡ್ಕೋಬೇಕು ಅಂದರೆ ಸ್ಟೂಡೆಂಟ್ಸು ಇಲ್ಲಿ ನೀವು ಪ್ರತಿಯೊಂದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದೀವಿ. ಜಸ್ಟ್ ಕ್ಲಾಸಸ್ ಮೇಲೆ ಈ ಕ್ಲಾಸ್ ನೇಮ್ ಕೊಡಿ, ಕೆಳಗಡೆ ಸೆಕ್ಷನ್ಸ್ ನೀವು ಏನು ಎಂಟ್ರಿ ಮಾಡಿರ್ತೀರ ಕೆಳಗಡೆ ಆಪ್ಷನ್ಸಲ್ಲಿ ಆ ಸೆಕ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ಎಷ್ಟು ಸೆಕ್ಷನ್ಸ್ ಇದೆ ಅದನ್ನು ಕೂಡ ನೀವು ABCD ಅಂತ ಇಲ್ಲಿ ಆಲ್ರೆಡಿ ಮೆನ್ಷನ್ ಇದೆ. ನೀವು ಸೆಕ್ಷನ್ಸ್ ಕೂಡ ಬೇರೆ ಬೇರೆ ನೇಮಲ್ಲಿ ಕೊಡಬೇಕಂದ್ರೆ ಅದು ಕೂಡ ನೀವು ಮಾಡ್ಬೋದು. ಲೈಕ್ ನೇಮಿಂಗ್ ಮಾಡ್ಬೋದು, ನಂಬರಿಂಗ್ ಮಾಡ್ಬೋದು, ಬೇರೆ ಬೇರೆ ಯಾವುದೇ ಆಪ್ಷನ್ಸ್ ಇದ್ರೂ ಅದು ನೀವು ಮಾಡ್ಬೋದು. ಅದು ಎಲ್ಲಿ ತೋರಿಸುತ್ತೆ ಅಂತಂತಂದರೆ, ನೀವು ಸ್ಟೂಡೆಂಟ್ ಅಡ್ಮಿಷನ್ ಮಾಡುವಾಗ ಇಲ್ಲಿ ಫಸ್ಟ್ ಅಂತ ತೋರಿಸ್ತಾ ಇದೆ ನೋಡಿ, ಕ್ಲಾಸ್ ಆ್ಯಂಡ್ ಸೆಕ್ಷನ್ ABCD ಅಂತ ತೋರಿಸ್ತಾ ಇದೆ ನೋಡಿ. ಸೊ ಇದೇ ಥರ ಯಾವುದೇ ಒಂದು ಸ್ಟೂಡೆಂಟ್ ಅಡ್ಮಿಷನ್ ಮಾಡ್ಕೊಳ್ಳುವಾಗ ನಿಮಗೆ ಕ್ಲಾಸು ಸೆಕ್ಷನ್ ಡಿಸ್ಪ್ಲೇ ಆಗಬೇಕಂದ್ರೆ ನೀವು ಈ ಅಕಾಡೆಮಿಕ್ ಸೆಕ್ಷನಲ್ಲಿ ಬಂದು ಕ್ಲಾಸು ಮತ್ತು ಸೆಕ್ಷನ್ನ ಕಸ್ಟಮೈಸೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ನೀವು ಸಬ್ಜೆಕ್ಟ್ಸನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಸಬ್ಜೆಕ್ಟ್ಸ್ ಅಂದರೆ ಯಾವ್ಯಾವ ಕ್ಲಾಸಿಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಟೋಟಲ್ ಸಬ್ಜೆಕ್ಟ್ಸ್ ನೇಮು, ಥಿಯರಿ, ಪ್ರಾಕ್ಟಿಕಲ್, ಯಾವುದೇ ಸಬ್ಜೆಕ್ಟ್ ಇರಲಿ ಆ ಪ್ರತಿಯೊಂದನ್ನು ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಆಪ್ಷನ್ಸ್ ಇದೆ. ಮ್ಯಾನ್ಯುವಲಿ ಜಸ್ಟ್ ನೇಮ್ಸ್ ಹಾಕಿಬಿಟ್ಟು ಜಸ್ಟ್ ಥಿಯರಿ ಆರ್ ಪ್ರಾಕ್ಟಿಕಲ್ ಅಂತ ಸಬ್ಜೆಕ್ಟ್ ಕೋಡ್ ಇದ್ದರೆ ಸಬ್ಜೆಕ್ಟ್ ಕೋಡ್ ಕೂಡ ನೀವು ಹಾಕ್ಬೋದು. ಸೇವ್ ಅಂತ ಕೊಟ್ಟರೆ ಏನು ಸಬ್ಜೆಕ್ಟ್ ಎಂಟ್ರಿ ಮಾಡಿರ್ತೀರ ಆ ಸಬ್ಜೆಕ್ಟ್ ಇಲ್ಲಿ ಎಂಟ್ರಿ ಆಗಿಬಿಡುತ್ತೆ. ಸೊ ಈ ಸಬ್ಜೆಕ್ಟ್ ಗ್ರೂಪ್ ಅಂತ ನೆಕ್ಸ್ಟ್ ಏನು ಆಪ್ಷನ್ ಇದೆ, ಸೊ ನೀವು ಕ್ಲಾಸ್ ವೈಸು ಏನಾದರೂ ಗ್ರೂಪಿಂಗ್ ಮಾಡ್ಕೊಳ್ಬೇಕಂದ್ರೆ ಅದು ಕೂಡ ನೀವು ಮಾಡ್ಕೊಳ್ಬೋದು. ಬೇರೆ ಬೇರೆ ಸಬ್ಜೆಕ್ಟ್ ಒಂದೇ ಕ್ಲಾಸ್ಗೆ ಸಿಮಿಲರ್ ಸಬ್ಜೆಕ್ಟ್ಸ್ ಇರ್ಬೋದು ಅಥವಾ ಇರದೇ ಇರ್ಬೋದು. ಅಂಥ ಕೇಸಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಕ್ಲಾಸಿಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಏನು ಗ್ರೂಪ್ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಗ್ರೂಪ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು SSLC ಅಂತ ಹಾಕಿದ್ವಿ, PUC ಅಂತ ಹಾಕಿದ್ವಿ, ಅದು ಪರ್ಟಿಕ್ಯುಲರ್ ಗ್ರೂಪ್ಸು ಇಲ್ಲಿ ಎಂಟ್ರಿ ಮಾಡಿದ್ವಿ. ಸೊ ನೀವು ಬೇಕಾದರೂ ಬೇರೆ ಬೇರೆ ನೀವು ಸಬ್ಜೆಕ್ಟ್ಸನ್ನು ಮಿನಿಮಲ್ ಸಬ್ಜೆಕ್ಟ್ನು ಮಾಡ್ಬೋದು, ಮ್ಯಾಕ್ಸಿಮಮ್ ನಿಮ್ಮ ಎಂಟ್ರಿ ಮಾಡಿರ್ತಕ್ಕಂಥ ಕಂಪ್ಲೀಟ್ ಸಬ್ಜೆಕ್ಟ್ಸ್ ಕೂಡ ಎಂಟ್ರಿ ಮಾಡ್ಬೋದು, ಮಾಡದೇ ಇರ್ಬೋದು. ಕೆಲವೊಂದು ಸಲ ಕಾಮನ್ ಆಗಿಬಿಡುತ್ತೆ, ಕೆಲವೊಂದು ಸಲ ಕಾಮನ್ ಆಗೋದಿರೋದಿಲ್ಲ. ಸೊ ಆ ಕೇಸಲ್ಲಿ ನೀವು ಇಲ್ಲಿ ಸಬ್ಜೆಕ್ಟ್ ಗ್ರೂಪನ್ನು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಸಬ್ಜೆಕ್ಟ್ ಗ್ರೂಪನ್ನು ಒಂದು ಗ್ರೂಪ್ ವೈಸ್ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಸೇವ್ ಅಂತ ಕೊಟ್ಟರೆ ಆ ಗ್ರೂಪ್ ಆಗಿ ನಿಮಗೆ ಸೇವ್ ಆಗುತ್ತೆ. ನೀವು ಡಿಸ್ಕ್ರಿಪ್ಷನ್ ಹಾಕದೇ ಇರ್ಬೋದು, ಹಾಕಿ ಜಸ್ಟ್ ಇಲ್ಲಿ ನೋಡಿ ಸೇವ್ ಆಗಿದೆ ನೋಡಿ. ಫಸ್ಟ್ ಸೆಕೆಂಡ್ ಥರ್ಡ್ ABCD ಪೂರ ಕಂಪ್ಲೀಟ್ ಸೆಕ್ಷನ್ಗೆ ಈ ಅಸನ್ ಆಗಿದೆ ಸಬ್ಜೆಕ್ಟ್ ಗ್ರೂಪ್ಸು. ಅದೇ ರೀತಿ ನೀವು ಕ್ಲಾಸ್ ಟೈಮ್ ಟೇಬಲ್ ಅಂತ ಕ್ಲಿಕ್ ಮಾಡಿ ನೀವು ಜಸ್ಟ್ ಯಾವ ಸಬ್ಜೆಕ್ಟು ಅಥವಾ ಯಾವ ಕ್ಲಾಸನ್ನು ಒಂದು ಕ್ಲಾಸ್ ಟೈಮ್ ಟೇಬಲ್ ಸೆಟ್ ಮಾಡಬೇಕಂದ್ರೆ ಸೆಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಮಂಡೇ ಟ್ಯೂಸ್ಡೇ ಕಂಪ್ಲೀಟ್ ಒಂದು ವೀಕ್ ಏನು ಇದೆ ಕಂಪ್ಲೀಟ್ ಡೇ ವೈಸ್ ಇದೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಮೇಲೆ ಆ್ಯಡ್ ಅಂತ ಬಟನ್ ಇದೆ, ಅದನ್ನು ಎಂಟ್ರಿ ಮಾಡ್ಬೋದು. ಜಸ್ಟ್ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಸಬ್ಜೆಕ್ಟನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ. ಮೇಲ್ಗಡೆ ಸ್ಟಾರ್ಟ್ ಟೈಮ್ ಇದೆ, ಆ ಸ್ಟಾರ್ಟ್ ಟೈಮಲ್ಲಿ ನೀವೇ ಒಂದು ಟೈಮನ್ನು ಸೆಟ್ ಮಾಡಬೇಕಾಗತ್ತೆ. ಮ್ಯಾನ್ಯುವಲಿ ಯಾವ ಟೈಮಿಂದ ಯಾವ ಟೈಮ್ವರೆಗೂ ಒಂದು ಕ್ಲಾಸ್ ನಡೆಯುತ್ತೆ, 1 hour ಟೈಮ್ ಇದೆಯಾ, 45 minutes ಇದೆಯಾ, ಟೈಮನ್ನು ನೀವು ಮ್ಯಾನ್ಯುವಲಿ ಸೆಟ್ ಮಾಡಿದ ಮೇಲೆ ಯಾವ ಒಂದು ಡ್ಯೂರೇಷನ್ ಎಷ್ಟಿರುತ್ತೆ ಮತ್ತು ಸೊ ಡ್ಯೂರೇಷನ್ ಅಂತಂದರೆ ನೀವು ಒಂದು ಕ್ಲಾಸಲ್ಲಿ 45 minutes ಡ್ಯೂರೇಷನ್ ಇರ್ಬೋದು, 1 hour ಇರ್ಬೋದು, 2 hours, ಅದು ನಿಮ್ಮ ಮೇಲೆ ಡಿಪೆಂಡ್ ಇರ್ತಕ್ಕಂಥದ್ದು. ಮತ್ತು ಆಮೇಲೆ ಇಂಟರ್ವಲ್ ಆಫ್ ದಟ್ ಕಂಪ್ಲೀಟ್ ಎಷ್ಟು ಇಂಟರ್ವಲ್ ಕೊಡ್ತೀರಿ, 5 minutes 10 minutes ಆದಮೇಲೆ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ರೂಮ್ ನಂಬರ್ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಇಲ್ಲಿ ಆ್ಯಡ್ ಅಂತ ಕೊಟ್ಟರೆ ಕೆಳಗಡೆ ಆಟೋಮೆಟಿಕ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಅಲ್ಲಿ ಜಸ್ಟ್ ಸಬ್ಜೆಕ್ಟು ಮತ್ತು ಟೀಚರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಆಪ್ಷನ್ಸ್ ನಿಮಗೆ ಬರ್ತಾಯಿದೆ. ಅದೇ ರೀತಿ ಮಲ್ಟಿಪಲ್ ಎಂಟ್ರಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಆ್ಯಡ್ ಅಂತ ಇದೆ ನೋಡಿ. ಸೊ ಇಲ್ಲಿ ನೀವು ಮಲ್ಟಿಪಲ್ ಸಬ್ಜೆಕ್ಟ್ಸ್ ಇಲ್ಲಿ ಕಂಪ್ಲೀಟ್ಸ್ ಎಂಟ್ರಿ ಮಾಡ್ಕೊಳ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್. ಇದೇ ರೀತಿ ನೀವು ಜಸ್ಟ್ ಟೈಮಿಂಗು ಈವನ್ ಫ್ರಮ್ ಟೈಮ್ ಟು ಟೈಮ್ ಅಂತ ಸೆಟ್ ಮಾಡಿಬಿಟ್ಟು ರೂಮ್ ನಂಬರ್ ಸೆಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡ್ರೆ ನಿಮಗೆ ಆ ಕಂಪ್ಲೀಟ್ ಮಂಡೇ ಏನು ಶೆಡ್ಯೂಲ್ ಇರುತ್ತೆ ಮಂಡೇಯಲ್ಲಿ ಆ ಕಂಪ್ಲೀಟ್ ಒಂದು ಟೈಮ್ ಟೇಬಲ್ನ ಸೆಟ್ ಆಗಿಬಿಡುತ್ತೆ. ಮಂಡೇ ಇರ್ಬೋದು, ಟ್ಯೂಸ್ಡೇ ಇರ್ಬೋದು, ವೆಡ್ನೆಸ್ಡೇ ಇರ್ಬೋದು, ಪ್ರತಿಯೊಂದು ಡೇವಲ್ಲೇ ನೀವು ಈ ಥರ ಒಂದು ಕ್ಲಾಸ್ ಟೈಮ್ ಟೇಬಲ್ನ ಸೆಟ್ ಮಾಡಿಕೊಂಡು ಸೇವ್ ಅಂತ ಕೊಡಬೇಕು. ಪ್ರತಿಯೊಂದು ಅಂದರೆ ನೀವು ಎಷ್ಟು ವೀಕ್ ಮಂಡೇ ಟು ಸ್ಯಾಟರ್ಡೇ ಏನು ಅಫಿಷಿಯಲ್ ಏನು ಸ್ಕೂಲ್ ಕಾಲೇಜ್ ಟೈಮಿಂಗ್ ಏನಿರುತ್ತೆ ಆ ಟೈಮನ್ನು ಇಲ್ಲಿ ಸೆಟ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟರೆ ಅದು ನಿಮಗೆ ಒಂದು ಕ್ಲಾಸ್ ಟೈಮ್ ಟೇಬಲ್ ಆಗಿ ಜನ್ರೇಟ್ ಮಾಡಿಕೊಡುತ್ತೆ ಸಾಫ್ಟ್ವೇರ್ ಕಡೆಯಿಂದ. ಸೊ ಇದೇ ರೀತಿ ನೀವು
ಬೇಕಾದರೆ ಸೇಮ್ ನೀವು ಮಂಡೇನೂ ಮಾಡಿ ಟ್ಯೂಸ್ಡೇ ಮಾಡಿ ಒಂದು ಸ್ಯಾಂಪಲ್ ಕಡೆಯಿಂದ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿರ್ಬೋದು, ಜಸ್ಟ್ ರೋ ನಂಬರ್ ಬೇರೆ ರೋ ನಂಬರ್ ಆಗ್ಬೋದು, ಅದು ಒಂದು ಸೇಮ್ ನಂಬರ್ ರೋಮ್ ನಂಬರ್ ಇದ್ರೂ ಪರವಾಗಿಲ್ಲ. ಬೇರೆ ನಿಮ್ಮ ಹತ್ರ ಏನೇನಿದೆ ಎಕ್ಸಾಕ್ಟ್ ಒಂದು ಡೀಟೇಲ್ಸನ್ನು ಪ್ರಾಪರಾಗಿ ಎಂಟ್ರಿ ಮಾಡಿದ ಮೇಲೆ ನಿಮಗೆ ಒಂದು ಓವರಾಲ್ ಐಡಿಯಾ ಬರುತ್ತೆ. ಸೇವ್ ಅಂತ ಕೊಟ್ಟರೆ ನೀವು ಇದೇ ಥರ ನೀವು ಎಂಟ್ರಿ ಮಾಡ್ಕೊಳ್ಳಿ. ಇದು ನೀವು ಸ್ಯಾಂಪಲ್ ಕಡೆಯಿಂದ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಅಷ್ಟೇ, ಡಮ್ಮಿ ಎಂಟ್ರಿ ಮಾಡ್ತಕ್ಕಂಥದ್ದು. ಸೊ ಇವಾಗ ಓವರಾಲ್ ನೋಡಬೇಕಂತಂದರೆ ನೀವು ಇಲ್ಲಿ ಕ್ಲಾಸ್ ಟೈಮ್ ಟೇಬಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಜಸ್ಟ್ ಏನು ಡಿಸ್ಪ್ಲೇ ಆಗುತ್ತೆ ನೋಡಿ, ಜಸ್ಟ್ ಇಲ್ಲಿ ನೋಡಿ ಕ್ಲಿಕ್ ಮಾಡಿ ನೋಡ್ತೀನಿ. ಕ್ಲಾಸ್ ಸೆಕ್ಷನ್ ಕೊಟ್ಟು ಸರ್ಚ್ ಅಂತ ಕೊಟ್ಟ ತಕ್ಷಣ ನಾನು ಇಲ್ಲಿ ಆಲ್ರೆಡಿ ಮಂಡೇ ಟ್ಯೂಸ್ಡೇ ಏನು ಟೈಮ್ ಟೇಬಲ್ ಸೆಟ್ ಮಾಡಿದ್ದೀನಿ, ಆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾಯಿದೆ ನೋಡಿ. ಸೊ ಇದರ ಟೋಟಲ್ ವೀಕ್ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಪ್ರಿಂಟ್ ಹಾಕಿದರೆ ನಿಮಗೆ ಯಾವ ಡೇಟಲ್ಲಿ ಯಾವ ಒಂದು ಡೇಲಿಗೆ ಮಾರ್ನಿಂಗ್ ಯಾವ ಟೈಮಿಗೆ ಯಾವ ಸಬ್ಜೆಕ್ಟ್ಸ್ ಏನು ಟೈಮ್ ಟೇಬಲ್ ಇರುತ್ತೆ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಅದು ಬೇಕಾದರೆ ನೋಟಿಸ್ ಬೋರ್ಡಿಗೆ ಹಚ್ಬೋದು, ಡೈರೆಕ್ಟಲ್ಲಿ ನೀವು ಶೇರ್ ಮಾಡ್ತೀರಿ ಅಂತಂದರೆ ಶೇರ್ ಮಾಡ್ಬೋದು. ಸೊ ಇದು ನಿಮಗೆ ಪ್ರಿಂಟ್ ಕೊಡಲಿಕ್ಕೆ PDF ಬರುತ್ತೆ, ಅಥವಾ ನೀವು ಕಾಪಿ ಕೂಡ ಬರುತ್ತೆ. ಸೊ ಈ ಥರ ಒಂದು ಇನ್ಫಾರ್ಮೇಷನ್ಸನ್ನು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿಕ್ಕೆ ಈ ಅಕಾಡೆಮಿಕ್ಸ್ ಮಾಡಲ್ಸಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಇದೆ. ಈ ಅಕಾಡೆಮಿಕ್ಸ್ಗೆ ಡೈರೆಕ್ಟ್ ಕ್ಲಾಸ್ ಟೈಮ್ ಟೇಬಲ್ ಸೆಟ್ ಮಾಡಲಿಕ್ಕೆ ನೀವು ಕಂಪಲ್ಸರಿ ಸಬ್ಜೆಕ್ಟ್ ಗ್ರೂಪ್ಸನ್ನು ಎಂಟ್ರಿ ಮಾಡಲೇಬೇಕು. ಎಂಟ್ರಿ ಮಾಡಿದ ಮೇಲೆ ಆಫ್ಟರ್ ಮತ್ತು ಸ್ಟಾಫ್ ಡೈರೆಕ್ಟ್ರಿ ಕೂಡ ಎಂಟ್ರಿ ಮಾಡಬೇಕು. ಯಾರು ಟೀಚರ್ಸ್ ಇದ್ದಾರೆ ಆ ಟೀಚರ್ಸ್ ಲಿಸ್ಟ್ ಕೂಡ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಅದು ನೆಕ್ಸ್ಟು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ, ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸ್ಟಾಫನ್ನು. ಅದೇ ರೀತಿ ಟೀಚರ್ಸ್ ಟೈಮ್ ಟೇಬಲ್ ಕೂಡ ನೀವು ನೋಡ್ಕೊಂಡು ಜಸ್ಟ್ ಸರ್ಚ್ ಕೊಟ್ಟರೆ ಯಾವ ಟೀಚರ್ಗೆ ಯಾವ್ಯಾವ ಇಂಡಿವಿಜುವಲ್ ಬೇಕಾದರೆ ಇಂಡಿವಿಜುವಲ್ ಟೈಮ್ ಟೇಬಲ್ ಕೂಡ ಅವ್ರಿಗೆ ಸಿಗುತ್ತೆ. ಸೊ ಡೈರೆಕ್ಟ್ಲಿ ಅವ್ರು MT ಇದ್ದರೆ MT ಕೊಡುತ್ತೆ, ಅಥವಾ ಯಾವ ಟೈಮ್ ಟೇಬಲ್ಲಿ ಏನಿದೆ ಅಂತಂದು ಇಂಡಿವಿಜುವಲ್ ಅವ್ರಿಗೆ ಒಂದು ಪ್ರಿಂಟ್ ತೊಗೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಅದೇ ರೀತಿ ಅಸೈನ್ ಕ್ಲಾಸ್ ಟೀಚರ್ ಅಂತ ಈ ಒಂದು ಆಪ್ಷನ್ಸಲ್ಲಿ ಕ್ಲಾಸ್ ಟೀಚರ್ನ ಕೂಡ ನೀವು ಅಸೈನ್ ಮಾಡ್ಕೊಳ್ಳಬಹುದಾಗಿದೆ. ಜಸ್ಟ್ ಅಸೈನ್ ಕ್ಲಾಸ್ ಟೀಚರು ನೇಮ್ ಕ್ಲಾಸು ಸೆಕ್ಷನ್ನು ಅದೇ ಯಾವ ಟೀಚರ್ಗೆ ಅಸೈನ್ ಮಾಡಬೇಕಂತಂದರೆ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಬಂದು ಪ್ರಮೋಟ್ ಸ್ಟೂಡೆಂಟ್ಸ್ ಅಂತ. ಈ ಅಕಾಡೆಮಿಕ್ ಸೆಕ್ಷನ್ಸಲ್ಲಿ ನೀವು ಒಂದು ಕರೆಂಟ್ ಇಯರ್ ಇರ್ತಕ್ಕಂಥ ಒಂದು ಪಾಸ್ಔಟ್ ಸ್ಟೂಡೆಂಟ್ ಇರ್ಬೋದು, ನೆಕ್ಸ್ಟ್ ಇಯರ್ಗೆ ಅಕಾಡೆಮಿಕ್ ಇಯರ್ಗೆ ಡೈರೆಕ್ಟ್ಲಿ ಪ್ರಮೋಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಸೆಕೆಂಡ್ ಇಯರ್ ಮಾಡ್ಬೋದು, ಫಸ್ಟ್ ಕ್ಲಾಸ್ ಇರ್ತಕ್ಕಂಥದ್ದು ಸೆಕೆಂಡ್ ಮಾಡ್ಬೋದು, ಥರ್ಡ್ ಇಯರ್ ಮಾಡ್ತಕ್ಕಂಥದ್ದು ಫೋರ್ತ್ ಮಾಡ್ಬೋದು. ಮತ್ತು ಮ್ಯಾನ್ಯುವಲ್ಲಿ ಪ್ರತಿಯೊಂದು ಎಂಟ್ರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ನೀವು ಡೈರೆಕ್ಟ್ಲಿ ಪ್ರಮೋಟ್ ಮಾಡ್ಬೋದು. ಈ ಒಂದು ಆಪ್ಷನ್ಸಲ್ಲಿ ನಿಮಗೆ ಇಲ್ಲಿ ಕ್ಲಾಸ್ ಮತ್ತು ಸೆಕ್ಷನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ಕ್ಲಾಸ್ ಸೆಕ್ಷನ್ಸ್ ಯಾವ ಕ್ಲಾಸಿಂದ ಯಾವ ಕ್ಲಾಸ್ಗೆ ಇಲ್ಲಿ ನೆಕ್ಸ್ಟ್ ಇಯರ್ಗೆ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಅಕಾಡೆಮಿಕ್ ಇಯರ್. ಸೊ ಆ ಪ್ರಮೋಟ್ ಮಾಡ್ತಕ್ಕಂಥ ಅಕಾಡೆಮಿಕ್ ಇಯರ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಇಲ್ಲಿ ಲೈಕ್ ಈಗ ಅಕಾಡೆಮಿಕ್ ಇಯರ್ 24, 25, 26 ಇದೆ. ನಾನು 26, 27ಗೆ ಪ್ರಮೋಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ಲಾಸ್ಗೆ ನೀವು ಸೆಕೆಂಡ್ ಇಯರ್ ಮಾಡ್ತಕ್ಕಂಥದ್ದು ಅಥವಾ ನೀವು ಯಾವ ಕ್ಲಾಸ್ಗೆ ಪ್ರಮೋಟ್ ಮಾಡ್ತೀರೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಬೇರೆ ಕ್ಲಾಸಸ್ ಇದ್ದರೆ ಬೇರೆ ಥರ ನೀವು ಎಂಟ್ರಿ ಮಾಡ್ಕೊಳ್ಬೋದು. ಇಲ್ಲಿ ಜಸ್ಟ್ ನಾನು ಯಾವ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಯಾವುದೇ ಸ್ಟೂಡೆಂಟ್ಸ್ ಇದ್ದಾರಾ ಇಲ್ಲ ಸೊ 0 ಸ್ಟೂಡೆಂಟ್ಸ್ ಇದ್ದಾರೆ ಇದರಲ್ಲಿ. ಸೊ PUC ಫಸ್ಟ್ ಇಯರ್ಗಿಲ್ಲಿ ನೋಡಿ ಇಲ್ಲಿ ಚೆಕ್ ಮಾಡಿ, PUC ಫಸ್ಟ್ ಇಯರ್ A ಸೆಕ್ಷನ್ಸಲ್ಲಿ ಸ್ಟೂಡೆಂಟ್ ಇದ್ದಾರೆ. ಇವರಿಗೆ ನಾನು ಒಂದು ಅಕಾಡೆಮಿಕ್ಸಲ್ಲಿ ಬಂದು PUC ಪ್ರಮೋಟ್ ಸ್ಟೂಡೆಂಟ್ಸ್ ಅಂತ ಕೊಟ್ಟು ನೋಡಿ PUC ಫಸ್ಟ್ ಇಯರ್ ಸ್ಟೂಡೆಂಟ್ನ A ಸೆಕ್ಷನಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ 2026-27 ಅಲ್ಲಿ ಪ್ರಮೋಟ್ ಮಾಡಿ ತೋರಿಸ್ತೀನಿ ನೋಡಿ. ಜಸ್ಟ್ ಇಲ್ಲಿ ಪ್ರಮೋಟ್ ಇನ್ ಸೆಷನ್ ಅಂತ ಏನು ಆಪ್ಷನ್ ಇದೆ, ಇಲ್ಲಿ ಒಂದು ಇಯರನ್ನು ನೆಕ್ಸ್ಟ್ ಇಯರ್ಗೆ ಅವನ್ನ ಸೆಲೆಕ್ಟ್ ಮಾಡಿ ಯಾವ ಕ್ಲಾಸ್ಗೆ ಫಸ್ಟ್ ಕ್ಲಾಸ್ಗೆ ನಾವು ಪ್ರಮೋಟ್ ಮಾಡ್ತಾಯಿದ್ದೀವಿ. ಫಸ್ಟ್ ಕ್ಲಾಸ್ A ಸೆಕ್ಷನ್ಗೆ ಪ್ರಮೋಟ್ ಅಂತ ಕೊಡ್ತಾಯಿದ್ದೀವಿ. ಇಲ್ಲಿ ಆ ಕರೆಂಟ್ ಏನು ಕ್ಲಾಸ್ ಇದೆ ಅಲ್ಲಿ ಸ್ಟೂಡೆಂಟ್ ಏನು ಎಲಿಜಿಬಿಲಿಟಿ ಕಂಪ್ಲೀಟ್ ಡಿಸ್ಪ್ಲೇ ಆಗ್ತಾಯಿದೆ. ಡಿಸ್ಪ್ಲೇ ಆಗಿರ್ತಕ್ಕಂಥ ಪಾಸ್ ಆರ್ ಫೇಲ್ ಆರ್ ಕಂಟಿನ್ಯೂ ಆರ್ ಲೀವ್ ಇಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾರ್ಯಾರು ಫೇಲ್ ಆಗಿದ್ದಾರೆ ಫೇಲ್ ಮಾಡಿ, ಲೀವ್ ಬಿಟ್ಟಿದ್ದರೆ ಲೀವ್ ಅಂತ ಕೊಡಿ. ಸೊ ಫೇಲ್ ಆ್ಯಂಡ್ ಕಂಟಿನ್ಯೂ ಆರ್ ಫೇಲ್ ಆರ್ ಲೀವ್ ಆರ್ ಜಸ್ಟ್ ಪ್ರಮೋಟ್, ಪಾಸ್ ಆ್ಯಂಡ್ ಪ್ರಮೋಟ್ ನೀವು ಯಾವ ಬೇಕಾದರೂ ಮಾಡ್ಬೋದು. ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಪ್ರಮೋಟ್ ಅಂತ ಕೊಟ್ಟರೆ ನೀವು ಇಲ್ಲಿ ಜಸ್ಟ್
ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಏನೂ ಇಲ್ಲ. ಯಾಕೆಂದರೆ ನಾವು ಪ್ರೆಸೆಂಟ್ಲಿ ನೋಡ್ತಕ್ಕಂಥದ್ದು 25-26 ಏನು ಅಕಾಡೆಮಿಕ್ ಇಯರಲ್ಲಿ ಹೋಗ್ತಾ ಇಲ್ಲ ನಾನು. 26 ಆ್ಯಂಡ್ 27 ಇದರಲ್ಲಿ ಹೋಗಿಬಿಟ್ರೆ ನಿಮಗೆ ಸಿಗುತ್ತೆ ಒಂದು ಲಿಸ್ಟ್. ಮೇಲ್ಗಡೆ ಕರೆಂಟ್ ಸೆಷನ್ ಅಂತ ಇದೆ ನೋಡಿ, 25-26 ಅಂತ. ಇದನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. 25-26 ಇರ್ತಕ್ಕಂಥದ್ದು 26-27 ಮಾಡಿಕೊಂಡು ಸರ್ಚ್. ಇವಾಗ ನೀವು ಸ್ಟೂಡೆಂಟ್ ಒಂದು ಡೀಟೇಲ್ಸನ್ನು ನಾವು ಪ್ರಮೋಟ್ ಮಾಡಿರ್ತಕ್ಕಂಥ ಡೀಟೇಲ್ಸನ್ನು ಫಸ್ಟ್ ಕ್ಲಾಸ್ ಎ ಸೆಕ್ಷನ್ಗೆ ಪ್ರಮೋಟ್ ಮಾಡಿದ್ದೀವಿ. ಸಾರಿ ನೋಡಿ, ಇಲ್ಲ ಸೆಕೆಂಡ್ ಕ್ಲಾಸ್ ಇಲ್ಲ, ಫಸ್ಟ್ ಕ್ಲಾಸ್ ಎ ಸೆಕ್ಷನ್ಗೆ ಪ್ರಮೋಟ್ ಮಾಡಿದ್ದೀವಿ. ಸರ್ಚ್ ಅಂತ ಕೊಟ್ಟರೆ ನಮಗೂ ಕಂಪ್ಲೀಟ್ ಏನು ಪ್ರಮೋಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟನ್ನು ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಸೊ ನೋಡಿ, ಡೈರೆಕ್ಟ್ ಇಷ್ಟೊಂದು ಈಸಿಯಾಗಿ ನೀವು ಒಂದು ಸ್ಟೂಡೆಂಟ್ಗಳನ್ನ ಪ್ರಮೋಟ್ ಮಾಡ್ಬೋದು. ಅವ್ರ ಲಿಸ್ಟನ್ನು ನೀವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ತೊಗೊಂಡು ಹೋಗ್ಬೋದು. ಪ್ರತಿಯೊಂದು ಯಾವುದೇ ಒಂದು ಮ್ಯಾನ್ಯಲ್ ಕೆಲಸ ಇರೋದಿಲ್ಲ, ಈಸಿಲಿ ಮತ್ತೆ ಡಬಲ್ ಕೆಲಸ ಎಂಟ್ರಿ ಮಾಡ್ತಕ್ಕಂಥ ಕೆಲಸನೂ ಇರೋದಿಲ್ಲ. ಈ ಥರ ಒಂದು ಪ್ರಮೋಟ್ ಸ್ಟೂಡೆಂಟ್ ಅನ್ನೋದು ನಿಮಗೆ ಒಂದು ಹೆಲ್ಪ್ಫುಲ್ ಆಗತಕ್ಕಂಥ ಒಂದು ಆಪ್ಷನ್ನು. ಅದು ಈ ಅಕಾಡೆಮಿಕ್ ಸೆಕ್ಷನ್ಸಲ್ಲಿ ಬರುತ್ತೆ, ಈ ನಮ್ಮ ಸಾಫ್ಟ್ವೇರ್ ಎಡುಮಮ್ಮಿ ಸಾಫ್ಟ್ವೇರಲ್ಲಿ. ಸೊ ಇಷ್ಟೊಂದು ಆಪ್ಷನ್ಸನ್ನು ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಅದಕ್ಕೆ ನಾವು ರಿಪ್ಲೈ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ಅದಕ್ಕೆ ಅಲ್ಲಿ ಬಂದು ಕೂಡ ನೀವು ಒಂದು ಕರೆಯನ್ನು ಮಾಡ್ಬೋದು. ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.